ಆತ್ಮೀಯರೇ, ಈಗ ನಾವು 5ನೇ ತರಗತಿಯ CSAS ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ವಿಷಯ ಪರಿಸರ ಅಧ್ಯಯನ. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 30 ಪ್ರಶ್ನೆಗಳಿರುತ್ತವೆ. ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಪಕ್ಕದ ವಂಶವೃಕ್ಷದಲ್ಲಿ ಸೂಚಿತವಾಗಿರುವ ಕುಟುಂಬದ ವಿಧ. ಇಲ್ಲಿ ವಂಶವೃಕ್ಷವನ್ನು ಕೊಟ್ಟಿದ್ದಾರೆ. ಸತೀಶ್ ಮತ್ತು ಭಾಗ್ಯ ಇವರ ಮಕ್ಕಳನ್ನು ಕೆಳಗೆ ಸೂಚಿಸಿದ್ದಾರೆ, ಸುನೀಲ್ ಮತ್ತು ಸವಿತಾ. ಆಯ್ಕೆಗಳನ್ನು ನೋಡೋಣ. ಎ ದೊಡ್ಡ ಕುಟುಂಬ, ಬಿ ಅವಿಭಕ್ತ ಕುಟುಂಬ, ಸಿ ಚಿಕ್ಕ ಕುಟುಂಬ, ಡಿ ವಿಸ್ತೃತ ಕುಟುಂಬ. ಇದು ಈ ವಂಶವೃಕ್ಷವನ್ನು ನೋಡಿದಾಗ ನಮಗೆ ಅರ್ಥವಾಗ್ತದೆ, ಇದು ಒಂದು ಚಿಕ್ಕ ಕುಟುಂಬವಾಗಿದೆ. ಆದ್ದರಿಂದ ಸಿ ಆಯ್ಕೆ ಸರಿಯಾದದ್ದು. ನೆಕ್ಸ್ಟ್ ಎರಡನೇ ಪ್ರಶ್ನೆ. ಇವುಗಳಲ್ಲಿ ಉಡುಪು ತಯಾರಿಸುವ ಸರಿಯಾದ ಕ್ರಮ. ಆಯ್ಕೆ ಎ ನೇಯ್ಗೆ, ನೂಲು ತೆಗೆಯುವುದು, ಬಣ್ಣ ಹಾಕುವುದು, ಬಟ್ಟೆ ಹೊಲಿಯುವುದು. ಬಿ ನೂಲು ತೆಗೆಯುವುದು, ನೇಯ್ಗೆ, ಬಣ್ಣ ಹಾಕುವುದು, ಬಟ್ಟೆ ಹೊಲಿಯುವುದು. ಸಿ ಬಣ್ಣ ಹಾಕುವುದು, ಬಟ್ಟೆ ಹೊಲಿಯುವುದು, ನೂಲು ತೆಗೆಯುವುದು, ನೇಯ್ಗೆ. ಡಿ ಬಟ್ಟೆ ಹೊಲಿಯುವುದು, ನೂಲು ತೆಗೆಯುವುದು, ನೇಯ್ಗೆ, ಬಣ್ಣ ಹಾಕುವುದು. ಈಗ ಉಡುಪು ತಯಾರಿಸುವ ಇದರಲ್ಲಿ ಸರಿಯಾದ ಕ್ರಮ ಯಾವುದು ಅಂತಂದರೆ ಆಪ್ಷನ್ ಬಿ. ಮೊದಲು ನೂಲು ತೆಗಿತೀವಿ, ಆಮೇಲೆ ಅದನ್ನು ನೇಯ್ಗೆ ಮಾಡ್ತಾರೆ. ನೇಯ್ಗೆ ಆದ ಮೇಲೆ ಬಣ್ಣ ಹಾಕುವುದು, ನಂತರ ಬಟ್ಟೆ ಹೊಲಿಯುವುದು ಒಂದು ಸರಿಯಾದ ಕ್ರಮವಾಗಿದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡೋಣ. ಇವುಗಳಲ್ಲಿ ರಾಷ್ಟ್ರೀಯ ಹಬ್ಬ. ಆಯ್ಕೆಗಳು ಎ ಸ್ವಾತಂತ್ರ್ಯ ದಿನಾಚರಣೆ, ಬಿ ಕನ್ನಡ ರಾಜ್ಯೋತ್ಸವ, ಸಿ ದಸರಾ, ಡಿ ಓಣಂ. ಸರಿಯಾದ ಆಯ್ಕೆ ಆಪ್ಷನ್ ಎ ಸ್ವಾತಂತ್ರ್ಯ ದಿನಾಚರಣೆ ಒಂದು ರಾಷ್ಟ್ರೀಯ ಹಬ್ಬವಾಗಿದೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ನೋಡೋಣ. ಈ ಸಂಕೇತ ಫಲಕದ ಸೂಚನೆ. ಇಲ್ಲಿ ಒಂದು ಸಂಕೇತವನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಅಕ್ಷರ ಪಿ ಇದೆ. ಈಗ ಆಯ್ಕೆಯನ್ನು ನೋಡೋಣ. ಎ ನಿಧಾನವಾಗಿ ಚಲಿಸಿ, ಬಿ ಎಡಕ್ಕೆ ಚಲಿಸಿ, ಸಿ ವಾಹನ ನಿಲ್ಲಿಸಬಹುದು, ಡಿ ಬಲಕ್ಕೆ ಚಲಿಸಿ. ಇಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತಂದರೆ ಇಲ್ಲಿ ಪಿ ಅಂದರೆ ಪಾರ್ಕಿಂಗ್, ಅಂದರೆ ವಾಹನವನ್ನು ನಿಲ್ಲಿಸಬಹುದು ಅಂತ ಹೇಳ್ತಕ್ಕಂಥ ಒಂದು ಸೂಚನಾ ಫಲಕ ಅದು. ಆದ್ದರಿಂದ ಸಿ ಆಪ್ಷನ್ ಸರಿಯಾದದ್ದು. ನೆಕ್ಸ್ಟ್ ಐದನೇ ಪ್ರಶ್ನೆ. ಚಾಮುಂಡಿ ಬೆಟ್ಟವು ಕರ್ನಾಟಕದ ಈ ನಗರದಲ್ಲಿದೆ. ಆಯ್ಕೆಗಳು ಎ ಚಿತ್ರದುರ್ಗ, ಬಿ ಬಿಜಾಪುರ, ಸಿ ಮಂಗಳೂರು, ಡಿ ಮೈಸೂರು. ಇಲ್ಲಿ ಸರಿಯಾದ ಆಯ್ಕೆ ಯಾವುದಂದರೆ ಚಾಮುಂಡಿ ಬೆಟ್ಟ ಇರುವುದು ಮೈಸೂರಿನಲ್ಲಿ, ಹಾಗಾಗಿ ಸರಿಯಾದ ಆಯ್ಕೆ ಡಿ. ಪ್ರಶ್ನೆ 6. ಪ್ರತಿದಿನ ಸ್ನಾನ ಮಾಡುವುದರ ಉದ್ದೇಶ. ಎ ಚರ್ಮ ಕಾಂತಿಯುತವಾಗಲು, ಬಿ ಕೀಟಾಣುಗಳನ್ನು ತೊಳೆಯಲು, ಸಿ ಮನೋರಂಜನೆಗಾಗಿ, ಡಿ ತಂದೆ ತಾಯಿಗಳ ಮಾತಿಗೆ ವಿಧೇಯರಾಗಿರಲು. ಸರಿಯಾದ ಆಯ್ಕೆ ಯಾವುದು ಅಂದರೆ ಆಪ್ಷನ್ ಬಿ ಕೀಟಾಣುಗಳನ್ನು ತೊಳೆಯಲು. ಸ್ವಚ್ಛತೆಯಿಂದಿರಬೇಕಲ್ವ, ಅದಕ್ಕೆ ನಾವು ಪ್ರತಿದಿನ ಸ್ನಾನ ಮಾಡಬೇಕು. ಪ್ರಶ್ನೆ 7. ಗುಂಪಿಗೆ ಸೇರದ ನೈಸರ್ಗಿಕ ಸಂಪನ್ಮೂಲ. ಆಯ್ಕೆಗಳು ಎ ನೀರು, ಬಿ ಗಾಳಿ, ಸಿ ಕಲ್ಲಿದ್ದಲು, ಡಿ ಸೌರಶಕ್ತಿ. ಇಲ್ಲಿ 4 ಸಂಪನ್ಮೂಲಗಳಲ್ಲಿ ಗುಂಪಿಗೆ ಸೇರದ ಸಂಪನ್ಮೂಲ ಯಾವುದು ಅಂತಂದರೆ ಕಲ್ಲಿದ್ದಲು. ಇದು ಮುಗಿದು ಹೋಗುವ ಸಂಪನ್ಮೂಲ ಆಗಿದೆ, ಆದ್ದರಿಂದ ಸಿ ಸರಿಯಾದ ಆಯ್ಕೆ. ನೆಕ್ಸ್ಟ್ ಪ್ರಶ್ನೆ 8. ಇವುಗಳಲ್ಲಿನ ಪಳೆಯುಳಿಕೆ ಇಂಧನ. ಆಪ್ಷನ್ ಎ ನೈಸರ್ಗಿಕ ಅನಿಲ, ಆಪ್ಷನ್ ಬಿ ಸೌದೆ, ಸಿ ಬೆರಣಿ, ಡಿ ಜೈವಿಕ ಅನಿಲ. ಇಲ್ಲಿ ಸರಿಯಾದ ಆಯ್ಕೆ ಪಳೆಯುಳಿಕೆ ಇಂಧನ ಯಾವುದು ಅಂದರೆ ನೈಸರ್ಗಿಕ ಅನಿಲ. ನೆಕ್ಸ್ಟ್ 9ನೇ ಪ್ರಶ್ನೆ ನೋಡೋಣ. ಕೆರೆ, ಕುಂಟೆ, ಜಲಾಶಯಗಳ ನಿರ್ಮಾಣದ ಉದ್ದೇಶ. ಆಯ್ಕೆಗಳು ಎ ಮಣ್ಣಿನ ಸಂರಕ್ಷಣೆ, ಬಿ ಗಾಳಿಯ ಸಂರಕ್ಷಣೆ, ಸಿ ಅರಣ್ಯ ಸಂರಕ್ಷಣೆ, ಡಿ ನೀರಿನ ಸಂರಕ್ಷಣೆ. ಇಲ್ಲಿ ಕೆರೆ, ಕುಂಟೆ, ಜಲಾಶಯಗಳನ್ನು ಮಾಡೋದು ನೀರಿನ ಸಂರಕ್ಷಣೆಗಾಗಿ. ಡಿ ಸರಿಯಾದ ಆಯ್ಕೆ. ಪ್ರಶ್ನೆ 10. ಅರಣ್ಯ ಸಂರಕ್ಷಣೆಗೆ ಒಂದು ಸೂಕ್ತ ಮಾರ್ಗ. ಆಯ್ಕೆಗಳು ಅರಣ್ಯ ಪ್ರದೇಶದಲ್ಲಿ ರಸ್ತೆ ನಿರ್ಮಾಣ,
ಬಿ ಅರಣ್ಯ ಪ್ರದೇಶದಲ್ಲಿ ಕಾರ್ಖಾನೆ ನಿರ್ಮಾಣ, ಸಿ ಅರಣ್ಯೀಕರಣ, ಡಿ ಕಾಡಿನ ಉತ್ಪನ್ನಗಳನ್ನು ಅತಿ ಹೆಚ್ಚು ಬಳಸುವುದು. ಇಲ್ಲಿ ಸರಿಯಾದ ಆಯ್ಕೆ ಅರಣ್ಯ ಸಂರಕ್ಷಣೆಗೆ ಸೂಕ್ತ ಮಾರ್ಗ ಯಾವುದಂದರೆ ಅರಣ್ಯೀಕರಣ. ಸಿ ಆಯ್ಕೆ ಸರಿಯಾದದ್ದು. ಪ್ರಶ್ನೆ 11. ಇದು ಮಣ್ಣಿನ ಸಂರಕ್ಷಣೆಗೆ ಉತ್ತಮವಲ್ಲ. ಆಯ್ಕೆಗಳು: ಎ ರಾಸಾಯನಿಕ ಗೊಬ್ಬರ, ಬಿ ಮಿಶ್ರ ಬೇಸಾಯ, ಸಿ ಮರ ಬೆಳೆಸುವುದು, ಡಿ ಬದು ನಿರ್ಮಾಣ. ಇಲ್ಲಿ ಮಣ್ಣಿನ ಸಂರಕ್ಷಣೆಗೆ ಉತ್ತಮವಲ್ಲದ್ದು ರಾಸಾಯನಿಕ ಗೊಬ್ಬರ, ಆದ್ದರಿಂದ ಆಪ್ಷನ್ ಎ ಸರಿಯಾದ ಆಯ್ಕೆ. ಪ್ರಶ್ನೆ 12. ಶಕ್ತಿ ಮಿತವ್ಯಯ ಮಾಡಲು ನಾವು ಇದನ್ನು ಬಳಸಬಹುದು. ಆಯ್ಕೆಗಳು: ಎ ಸೌರದೀಪ, ಬಿ ವಿದ್ಯುತ್ ದೀಪ, ಸಿ ಜನರೇಟರ್, ಡಿ ಟಾರ್ಚ್. ಇಲ್ಲಿ ಸರಿಯಾದ ಆಯ್ಕೆ ನಾವು ಶಕ್ತಿ ಮಿತವ್ಯಯ ಮಾಡಲಿಕ್ಕೆ ಸೌರದೀಪವನ್ನು ಬಳಸಬೇಕು. ಆಪ್ಷನ್ ಎ ಸರಿಯಾದ ಆಯ್ಕೆಯಾಗಿದೆ. ಪ್ರಶ್ನೆ 13. ಭೂಮಿಯಾಳದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗುವುದು ಇದರಿಂದ. ಆಯ್ಕೆಗಳು: ಎ ಇಂಗುಗುಂಡಿಗಳು, ಬಿ ಕೊಳವೆ ಬಾವಿಗಳು, ಸಿ ನೆಲಕ್ಕೆ ಸಿಮೆಂಟ್ ಹಾಕುವುದು, ಡಿ ಮರಗಳನ್ನು ಕಡಿಯುವುದು. ನೀರಿನ ಪ್ರಮಾಣ ಹೆಚ್ಚಾಗಬೇಕಂದ್ರೆ ಭೂಮಿಯೊಳಗಡೆ ಇಂಗುಗುಂಡಿಗಳನ್ನು ನಾವು ತೆಗಿಬೇಕಾಗ್ತದೆ. ಅದಕ್ಕಾಗಿ ಆಪ್ಷನ್ ಎ ಸರಿಯಾದ ಉತ್ತರ, ಇಂಗುಗುಂಡಿಗಳು. ಪ್ರಶ್ನೆ 14. ಟೈರ್ ಸುಡುವುದರ ಒಂದು ಪರಿಣಾಮ. ಆಯ್ಕೆಗಳು: ಎ ಇರುಳುಗಣ್ಣು, ಬಿ ಉಸಿರಾಟದ ತೊಂದರೆ, ಸಿ ಮಧುಮೇಹ, ಡಿ ಕಿವುಡುತನ. ಟೈರ್ ಸುಡುವುದರಿಂದ ನಮಗೆ ಏನಾಗ್ತೈತೆ ಅನಾರೋಗ್ಯ ಅಂತಂದರೆ ಉಸಿರಾಟದ ತೊಂದರೆ ಉಂಟಾಗ್ತೈತಿ. ಆದ್ದರಿಂದ ಸರಿಯಾದ ಆಯ್ಕೆ ಬಿ ಉಸಿರಾಟದ ತೊಂದರೆ. ಪ್ರಶ್ನೆ 15. ಬೆಕ್ಕು ಮರಿ ಹಾಕುವುದು ಈ ಕೆಳಗಿನ ಕ್ರಿಯೆ. ಆಯ್ಕೆಗಳು: ಎ ಉಸಿರಾಟ, ಬಿ ಬೆಳವಣಿಗೆ, ಸಿ ಸಂತಾನೋತ್ಪತ್ತಿ, ಡಿ ವಿಸರ್ಜನೆ. ಇಲ್ಲಿ ಬೆಕ್ಕು ಮರಿ ಹಾಕುವುದು ಒಂದು ಜೀವಿಯ ಲಕ್ಷಣ ಯಾವುದು ಅಂತಂದರೆ ಸಂತಾನೋತ್ಪತ್ತಿ. ಆದ್ದರಿಂದ ಸಿ ಆಪ್ಷನ್ ಸರಿಯಾದ ಆಯ್ಕೆ. ಪ್ರಶ್ನೆ 16. ಇವುಗಳಲ್ಲಿ ಮಿಶ್ರಾಹಾರಿ ಪ್ರಾಣಿಯನ್ನು ಗುರುತಿಸಿ. ಆಯ್ಕೆಗಳು: ಎ ಹಸು, ಬಿ ಕುರಿ, ಸಿ ಸಿಂಹ, ಡಿ ನಾಯಿ. ಸರಿಯಾದ ಆಯ್ಕೆ ಯಾವುದಂದರೆ ಇಲ್ಲಿ ಮಿಶ್ರಾಹಾರಿ ಪ್ರಾಣಿ ನಾಯಿ. ಆದ್ದರಿಂದ ಆಯ್ಕೆ ಡಿ ಸರಿಯಾದದ್ದು. ಪ್ರಶ್ನೆ 17. ದ್ಯುತಿ ಸಂಶ್ಲೇಷಣೆಗೆ ಅಗತ್ಯವಾಗಿ ಬೇಕಾಗಿರುವ ಒಂದು ಅಂಶ. ಆಯ್ಕೆಗಳು: ಎ ಪತ್ರಹರಿತ್ತು, ಬಿ ಆಮ್ಲಜನಕ, ಸಿ ಇಂಗಾಲ, ಡಿ ಹೂವು. ದ್ಯುತಿ ಸಂಶ್ಲೇಷಣೆಗೆ ಅಗತ್ಯವಾಗಿ ಬೇಕಾಗಿರುವುದು ಯಾವುದಂದರೆ ಇಲ್ಲಿ ಸರಿಯಾದ ಆಯ್ಕೆ ಪತ್ರಹರಿತ್ತು ಬೇಕಾಗ್ತದೆ. ಆದ್ದರಿಂದ ಎ ಸರಿಯಾದ ಆಯ್ಕೆ. ಪ್ರಶ್ನೆ 18. ರಾಷ್ಟ್ರೀಯ ಅಭಯಾರಣ್ಯಗಳು ಇಲ್ಲದಿದ್ದರೆ. ಆಯ್ಕೆಗಳು: ಎ ವನ್ಯಜೀವಿ ಸಂರಕ್ಷಣೆಗೆ ಸಹಾಯಕ, ಬಿ ಪ್ರವಾಸೋದ್ಯಮಕ್ಕೆ ಸಹಾಯಕ, ಸಿ ವನ್ಯಜೀವಿ ಸಂರಕ್ಷಣೆಗೆ ತೊಂದರೆ, ಡಿ ಮನೋರಂಜನೆಗೆ ಸಹಾಯಕ. ಇಲ್ಲಿ ಸರಿಯಾದ ಆಯ್ಕೆ ರಾಷ್ಟ್ರೀಯ ಅಭಯಾರಣ್ಯಗಳು ಇಲ್ಲದಿದ್ದರೆ ಯಾವುದು ಅಂತಂದರೆ ಇಲ್ಲದಿದ್ದರೆ ವನ್ಯಜೀವಿ ಸಂರಕ್ಷಣೆಗೆ ತೊಂದರೆಯಾಗ್ತೈತಿ. ಸಿ ಆಯ್ಕೆ ಸರಿಯಾದದ್ದು. ಪ್ರಶ್ನೆ 19. ಸಂಜೆ ಸಮಯದಲ್ಲಿ ಸೂರ್ಯಕಾಂತಿ ಹೂವು ಈ ದಿಕ್ಕಿಗೆ ಮುಖ ಮಾಡಿರುತ್ತದೆ. ಸಂಜೆ ಸಮಯದಲ್ಲಿ ಆಯ್ಕೆಗಳು: ಎ ಪೂರ್ವ, ಬಿ ಪಶ್ಚಿಮ, ಸಿ ಉತ್ತರ, ಡಿ ದಕ್ಷಿಣ. ಸರಿಯಾದ ಆಯ್ಕೆ ಸಾಯಂಕಾಲ ಸೂರ್ಯ ಯಾವ ಕಡೆ ಇರ್ತಾನೆ ಆ ಕಡೆ ಸೂರ್ಯಕಾಂತಿ ಹೂವು ಮುಖ ಮಾಡಿರ್ತದೆ. ಆದ್ದರಿಂದ ಆಪ್ಷನ್ ಬಿ ಪಶ್ಚಿಮ ಸರಿಯಾದ ಆಯ್ಕೆ. ಪ್ರಶ್ನೆ 20. ನಿನ್ನ ಮನೆಯಲ್ಲಿ ಅಜ್ಜ, ಅಜ್ಜಿ, ದೊಡ್ಡಪ್ಪ, ದೊಡ್ಡಮ್ಮ, ಅಪ್ಪ, ಅಮ್ಮ, ನೀನು ಮತ್ತು ನಿನ್ನ ತಂಗಿ ವಾಸಿಸುತ್ತಿದ್ದರೆ ನಿನ್ನ ಕುಟುಂಬ. ನೋಡ್ರಿ, ಎಲ್ಲರೂ ಒಟ್ಟಿಗೆ ಇದ್ರಂದ್ರೆ ಆ ಕುಟುಂಬಕ್ಕೆ ಅವಿಭಕ್ತ ಕುಟುಂಬ ಅಂತ ಕರಿತೀವಿ. ಆದ್ದರಿಂದ ಆಪ್ಷನ್ ಎ ಸರಿಯಾದ ಆಯ್ಕೆ. ಪ್ರಶ್ನೆ 21. ಹೆಚ್ಚಿನ ತಯಾರಿ ಮತ್ತು ತರಬೇತಿ ಅಗತ್ಯವಿರುವ ಕ್ರೀಡೆ. ಆಯ್ಕೆಗಳು: ಎ ಕಣ್ಣಾಮುಚ್ಚೆ, ಬಿ ಹಗ್ಗದಾಟ, ಸಿ ಕುಂಟೆಬಿಲ್ಲೆ, ಡಿ ಆಕಾಶ ನೆಗೆತ. ಇಲ್ಲಿ ಹೆಚ್ಚಿನ ತರಬೇತಿ ಬೇಕಾಗಿರೋದು ಆಕಾಶ ನೆಗೆತ. ಆಪ್ಷನ್ ಡಿ ಸರಿಯಾದ ಆಯ್ಕೆ.
ಪ್ರಶ್ನೆ 22. ಜನರ ವಲಸೆಗೆ ಒಂದು ಸಾಮಾನ್ಯ ಕಾರಣ. ಆಯ್ಕೆಗಳು: ಎ. ಮನರಂಜನೆಯನ್ನು ಪಡೆಯಲು, ಬಿ. ರಜೆಯಲ್ಲಿ ಸಂಬಂಧಿಕರನ್ನು ಭೇಟಿ ಮಾಡಲು, ಸಿ. ಉದ್ಯೋಗವನ್ನು ಹುಡುಕಲು, ಡಿ. ಪ್ರಖ್ಯಾತ ಸ್ಥಳಗಳನ್ನು ವೀಕ್ಷಿಸಲು. ಇಲ್ಲಿ ಸರಿಯಾದ ಆಯ್ಕೆ ಜನರ ವಲಸೆಗೆ ಕಾರಣ ಏನಂದ್ರೆ ಆಪ್ಷನ್ ಸಿ, ಉದ್ಯೋಗವನ್ನು ಹುಡುಕಲು ಅಂತಕ್ಕಂಥದ್ದು ಸರಿಯಾದದ್ದು. ಪ್ರಶ್ನೆ 23. ಇವುಗಳಲ್ಲಿ ಒಂದು ಬುಡಕಟ್ಟು ಸಮುದಾಯದ ಕಸಬಲ್ಲ. ಎ. ಬೇಟೆಯಾಡುವುದು, ಬಿ. ಜೇನು ಸಂಗ್ರಹಣೆ, ಸಿ. ಬುಟ್ಟಿ ನೇಯ್ಗೆ, ಡಿ. ಕಟ್ಟಡಗಳ ನಿರ್ಮಾಣ. ಇವುಗಳಲ್ಲಿ ಬುಡಕಟ್ಟು ಸಮುದಾಯದ ಕೆಲಸ ಯಾವುದು ಅಲ್ಲ ಅಂತಂದರೆ ಡಿ. ಕಟ್ಟಡಗಳ ನಿರ್ಮಾಣ ಇದು ಅಲ್ಲ. ಆದ್ದರಿಂದ ಡಿ ಆಯ್ಕೆ ಸರಿಯಾದದ್ದು. ಪ್ರಶ್ನೆ 24. ಚಿತ್ರದಲ್ಲಿನ ವಂಶವೃಕ್ಷದಂತೆ ರಾಮ ಮತ್ತು ಸೀತೆಯರ ಮೊಮ್ಮಗಳು. ಆಯ್ಕೆಗಳು ನೋಡ್ರಿ, ಗೌರಿ, ಬಿ. ಲಕ್ಷ್ಮಿ, ಸಿ. ಶೋಭಾ, ಡಿ. ಸೌಮ್ಯ ಕೊಟ್ಟಿದ್ದಾರೆ. ಇಲ್ಲಿ ರಾಮ ಮತ್ತು ಸೀತೆಯರಿಗೆ ರಾಜು ಮತ್ತು ಮಂಜು ಎಂಬ ಇಬ್ಬರು ಗಂಡ್ಮಕ್ಕಳು, ಶೋಭಾ ಹೆಣ್ಮಗಳಿದ್ದಾಳೆ. ಈಗ ಮೊಮ್ಮಗಳು ಅಂತ ಕೇಳಿದರೆ ರಾಜುವಿನ ಮಗಳು ರಾಮು ಮತ್ತು ಸೀತಾಗೆ ಮೊಮ್ಮಗಳಾಗ್ತಾಳೆ. ಅವಳು ಯಾರು ಅಂದರೆ ಸೌಮ್ಯ. ಆದ್ದರಿಂದ ಆಯ್ಕೆ ಡಿ, ಸೌಮ್ಯ ಸರಿಯಾದದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ 25. ನಮ್ಮ ರಾಜ್ಯದಲ್ಲಿನ ಕಾಡಿನ ಪ್ರಮಾಣ ಕಡಿಮೆಯಾಗುತ್ತಿರುವುದು ಇದರಿಂದ. ಆಯ್ಕೆಗಳು: ಎ. ರಾಷ್ಟ್ರೀಯ ಉದ್ಯಾನವನ, ಬಿ. ನಗರಗಳ ಅಭಿವೃದ್ಧಿ, ಸಿ. ಶಿಕ್ಷಣ, ಡಿ. ಸಂಸ್ಕೃತಿಯ ಆಚರಣೆ. ಕಾಡುಗಳು ಕಡಿಮೆಯಾಗುವುದು ನಗರಗಳ ಅಭಿವೃದ್ಧಿಯಿಂದ. ಆದ್ದರಿಂದ ಬಿ ಆಯ್ಕೆ ಸರಿಯಾದದ್ದು. ಪ್ರಶ್ನೆ 26. ರಾಸಾಯನಿಕ ಕೃಷಿಯಲ್ಲಿ ಈ ವಸ್ತುವನ್ನು ಉಪಯೋಗಿಸುತ್ತಾರೆ. ಆಯ್ಕೆಗಳು: ಎ. ಯೂರಿಯಾ, ಬಿ. ಕೊಟ್ಟಿಗೆ ಗೊಬ್ಬರ, ಸಿ. ಎರೆಹುಳು ಗೊಬ್ಬರ, ಡಿ. ಹಸಿರೆಲೆ ಒಣ ಎಲೆ ಗೊಬ್ಬರ. ಇಲ್ಲಿ ರಾಸಾಯನಿಕ ಕೃಷಿಯಲ್ಲಿ ಬಳಸುವುದು ಯೂರಿಯಾ ಗೊಬ್ಬರ. ಆದ್ದರಿಂದ ಆಪ್ಷನ್ ಎ ಸರಿಯಾದ ಆಯ್ಕೆ. ಪ್ರಶ್ನೆ 27. ಇವುಗಳಲ್ಲಿ ಸರಿಯಾದ ಕ್ರಮದಲ್ಲಿ ಜೋಡಿಸಿರುವ ಕೃಷಿ ಚಟುವಟಿಕೆಗಳು. ಆಯ್ಕೆಗಳು: ಉಳುಮೆ, ಕಟಾವು, ಬೀಜ ಬಿತ್ತನೆ, ಬಿ. ಕಟಾವು, ಬೀಜ ಬಿತ್ತನೆ, ಉಳುಮೆ, ಸಿ. ಬೀಜ ಬಿತ್ತನೆ, ಕಟಾವು, ಉಳುಮೆ, ಡಿ. ಉಳುಮೆ, ಬೀಜ ಬಿತ್ತನೆ, ಕಟಾವು. ಇಲ್ಲಿ ಸರಿಯಾದ ಆಯ್ಕೆ ಯಾವುದಾಗುತ್ತಂದರೆ ಫಸ್ಟು ಉಳುಮೆ ಮಾಡ್ತಾರೆ, ಆಮೇಲೆ ಬೀಜಗಳನ್ನು ಬಿತ್ತೋದು, ಆಮೇಲೆ ಕಟಾವು ಬೆಳೆಗಳು ಬೆಳೆದ ಮೇಲೆ. ಆದ್ದರಿಂದ ಅಂಥ ಆಯ್ಕೆ ಯಾವುದು ಅಂತಂದ್ರೆ ಆಪ್ಷನ್ ಡಿ ಸರಿಯಾದ ಆಯ್ಕೆ. ಪ್ರಶ್ನೆ 28. ರೈತರು ತಾವು ಬೆಳೆದ ಹೆಚ್ಚುವರಿ ಧಾನ್ಯವನ್ನು ಕಡಿಮೆ ಖರ್ಚಿನಲ್ಲಿ ಸಂಗ್ರಹಿಸಲು ಇರುವ ಆಧುನಿಕ ಸಂಗ್ರಹಣಾ ಸೌಲಭ್ಯ ಯಾವುದು? ಆಯ್ಕೆಗಳು: ಎ. ಪ್ಲಾಸ್ಟಿಕ್ ಬ್ಯಾರಲ್, ಬಿ. ಹಗೆವು, ಸಿ. ಸರ್ಕಾರಿ ಉಗ್ರಾಣ, ಡಿ. ಬಿದಿರಿನ ಕಣಜ. ಇಲ್ಲಿ ಸರಿಯಾದ ಆಯ್ಕೆ ಯಾವುದಂದ್ರೆ ಸರ್ಕಾರಿ ಉಗ್ರಾಣ. ನೆಕ್ಸ್ಟ್ 29ನೇ ಪ್ರಶ್ನೆ. ಲಕ್ಷ್ಮಿಯು ಸಣ್ಣ ಕೃಷಿಕಳು ಏಕೆಂದರೆ ಅವಳು. ಆಯ್ಕೆಗಳು: ಎ. ಜಮೀನು ಇಲ್ಲದ ಬೇರೆ ಉದ್ಯೋಗಸ್ಥೆ, ಬಿ. ಸ್ವಲ್ಪ ಜಮೀನು ಹೊಂದಿದ್ದಾಳೆ, ಸಿ. ಹೆಚ್ಚು ಜಮೀನು ಹೊಂದಿದ್ದಾಳೆ, ಡಿ. ಜಮೀನು ಇಲ್ಲದೆ ಬೇರೆಯವರ ಜಮೀನಿನಲ್ಲಿ ಕೆಲಸ ಮಾಡುತ್ತಿದ್ದಾಳೆ. ಇಲ್ಲಿ ಸರಿಯಾದ ಆಯ್ಕೆ ಯಾವುದಂದರೆ ಆಪ್ಷನ್ ಬಿ, ಸ್ವಲ್ಪ ಜಮೀನು ಹೊಂದಿದ್ದಾಳೆ. ನೆಕ್ಸ್ಟ್ ಕೊನೆಯ ಪ್ರಶ್ನೆ ಇದು. ರಾಮಣ್ಣ ತನ್ನ ಒಣ ಜಮೀನಿನಲ್ಲಿ ಕ್ಯಾಬೇಜನ್ನು ಬೆಳೆಯಲು ಯೋಜಿಸಿದ್ದಾನೆ. ಆ ಬೆಳೆಗೆ ಅನುಕೂಲಕರವಾದ ನೀರಾವರಿ ಪದ್ಧತಿ. ಆಯ್ಕೆಗಳು: ಎ. ಹನಿ ನೀರಾವರಿ, ಬಿ. ತುಂತುರು ನೀರಾವರಿ, ಡಿ. ತೋಡು ನೀರಾವರಿ, ಡಿ. ಕೆಸರು ನೀರಾವರಿ. ಇಲ್ಲಿ ಸರಿಯಾದ ಆಯ್ಕೆ ಯಾವುದಂದರೆ ಹನಿ ನೀರಾವರಿಯನ್ನು ಕ್ಯಾಬೇಜ್ ಬೆಳೆಯಲು ಬಳಸ್ತಾ ಇದ್ದಾರೆ. ದಿ ಎಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.